ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲಲ್ಲಿ ಎಲ್ಲರಿಗೂ ಸ್ವಾಗತ. ಈ ವರ್ಷದ 2026ರ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಐತಿ. ಆ ಕನ್ಫ್ಯೂಷನನ್ನು ದೂರ ಮಾಡಲಿಕ್ಕೆ ನಾ ಈ ವಿಡಿಯೋ ಮಾಡಕತ್ತೀನಿ. ಏನಪ್ಪ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ 21 ಆಗಸ್ಟ್ಗೆ ಐತೋ ಅಥವಾ 28ಕ್ಕೆ ಐತಿ ಅಂಥೇಳಿ ಕನ್ಫ್ಯೂಷನ್ ಐತಿ. ಯಾಕಂತಂದ್ರೆ ಕೆಲವೊಂದಿಷ್ಟು ಕ್ಯಾಲೆಂಡರ್ ಒಳಗೆ 21 ಆಗಸ್ಟ್ಗೆ ಅಂತ ಕೊಟ್ಟಾರ, ಇನ್ನು ಕೆಲವೊಂದಿಷ್ಟು ಕ್ಯಾಲೆಂಡರ್ ಒಳಗೆ 28 ಆಗಸ್ಟ್ ಅಂತ ಕೊಟ್ಟಾರ. ಹಂಗಾದ್ರೆ ನಾವು ಯಾವ ದಿವಸದಂದು ಮಾಡಿದ್ರೆ ಸೂಕ್ತ, ಯಾವ ದಿನದಂದು ಮಾಡಿದ್ರೆ ಸೂಕ್ತ ಅಂತಂದ್ರೆ 21 ಆಗಸ್ಟ್. ಯಾಕಂತಂದ್ರೆ ನಿಯಮದ ಪ್ರಕಾರ, ವರಮಹಾಲಕ್ಷ್ಮಿ ಕೂಡಿಸುವಂಥ ನಿಯಮದ ಪ್ರಕಾರ ಶ್ರಾವಣ ಮಾಸದಲ್ಲಿ ಬರುವಂಥ ಹುಣ್ಣಿಮೆಗಿಂತ ಮುಂಚಿತ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾಗ್ತದೆ. ಹಾಗಾದ್ರೆ ಆ ನಿಯಮದ ಪ್ರಕಾರ ನಮಗೆ ಸಿಗೋದು ಯಾವುದು ಅಂತಂದ್ರೆ 21 ಆಗಸ್ಟ್ದಂದು ಮಾಡುವುದು ಬಹಳಷ್ಟು ಸೂಕ್ತೈತಿ. ಇನ್ನು ಏನಾದರೂ ಕಾರಣಗಳಿಂದ, ಪರ್ಸನಲ್ ಕಾರಣ ಏನಾದರೂ ಇರ್ತಾವಲ್ಲ, ಅಡಚಣೆ ಬಂದಿರ್ತೈತಿ, ಏನಾರು ಆಗಿರ್ತದಲ್ಲ, ಆವಾಗ ನೀವು 28ಕ್ಕೂ ಮಾಡಿದರೆ ನಡಿತೈತಿ. ಬಟ್ 28ಕ್ಕೆ ಯಾಕೆ ಮಾಡಬಾರ್ದು ಅಂತಂದ್ರೆ, ಮಾಡಿದರೆ ನಡೀತೈತಿ, ಬಹಳಷ್ಟು ಯಾರಿಗೆ ಅನಿವಾರ್ಯ ಇರ್ತೈತಿ ಅವ್ರು ಮಾಡ್ಬೋದು. ಆದರೆ ಸೂಕ್ತವಾಗಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾವು 21ಕ್ಕೆ. ಯಾಕಂತಂದ್ರೆ ಅವತ್ತು ಹುಣ್ಣಿಮೆ ಇರ್ತೈತಿ, ಹುಣ್ಣಿಮೆ ಬಂದಿರ್ತೈತಿ. ಯಾವಾಗಂತಂದ್ರೆ 27ನೇ ತಾರೀಕು ಮಾರ್ನಿಂಗ್ 9 ಗಂಟೆ ಆಗಿ 8 ನಿಮಿಷಕ್ಕನ್ನು ಹುಣ್ಣಿಮೆ ಬರ್ತೈತಿ. ಆಮೇಲೆ ಮರುದಿನ 28 ಶುಕ್ರವಾರ 28ನೇ ತಾರೀಕು 9:48ಕ್ಕೆ ಹೋಗ್ತೈತಿ. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಅದರೊಳಗೆ ಮುಗಿದು ಹೋಗಿರ್ತೈತಿ. ಅದಕ್ಕಾಗಿ ನಾವು ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡಬೇಕು ಅಂತಂದ್ರೆ ನಾವು ಯಾವ್ದು ಮಾಡಬೇಕು, 21 ಆಗಸ್ಟ್ಗೆ ಸೂಕ್ತವಾದ ದಿನ ಐತಿ. ಮತ್ತು ಸಮಯ ನೋಡಬೇಕು ಅಂತಂದರೆ ಕಾಮನ್ ಆಗಿ ಮಹಾಲಕ್ಷ್ಮಿ ವ್ರತಗಳಲ್ಲಿ ಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತಂದರೆ ಅದ್ರೊಳಗೆ ಮುಖ್ಯತೆ ಬ್ರಾಹ್ಮಿ ಮುಹೂರ್ತದೊಳಗನ ಪ್ರಾಮುಖ್ಯತೆಯನ್ನು ಬ್ರಾಹ್ಮಿ ಮುಹೂರ್ತಕ್ಕೆ ನಾವು ಕೊಡಬೇಕು. ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ನೀವು 3 ಗಂಟೆಯಿಂದ, ಬೆಳಗಿನ ಜಾವ 3 ಗಂಟೆಯಿಂದ ಸ್ಟಾರ್ಟ್ ಮಾಡಿ 8 ತನೂ ಇರ್ತೈತಿ. 8 ಒಳಗಾಗಿ ನೀವು ಮುಗಿಸ್ಕೊಂಡ್ರಿ ಪೂಜೆ ಅಂತಂದ್ರೆ ಅದು ಕರೆಕ್ಟಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ತೈತಿ. ಇನ್ನೂ ಡೀಪಾಗಿ ಸ್ಥಿರ ಲಗ್ನದ ಸಮಯ ಅಂತ ಹೇಳಿ ನಾವೇನು ಕರಿತೀವಿ ಅಂತಂದ್ರೆ ಲಕ್ಷ್ಮಿಯನ್ನು ಕೂಡಿಸುವಂಥ ಸಮಯ. ಲಕ್ಷ್ಮಿಯನ್ನು ಕೂಡಿಸೋದು ಅಂತಂದ್ರೆ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಉಳಿಯಮ್ಮ ಅಂತ ಹೇಳಿ ಸ್ಥಿರವಾಗಿ ಕೂಡಿಸುವಂಥ ಸಮಯ ಯಾವುದಪ್ಪ ಅಂತಂದ್ರೆ 6:30 7:50 ನಾವು ಲಕ್ಷ್ಮಿಯನ್ನು ಕೂಡಿಸ್ಬೋದು. ಅದು ಸ್ಥಿರ ಲಗ್ನದ ಸಮಯ ಆಗ್ತತಿ. ಅದಕ್ಕಾಗಿ ನೀವು ಮತ್ತೊಂದು ಏನು ಇಂಪಾರ್ಟೆಂಟ್ ಅಂತಂದ್ರೆ, ದೇವಿಗೆ ಈ ವರ್ಷ ಎಲ್ಲರೂ ಗ್ರೀನ್ ಕಲರ್ ಸಾಡಿ ಹಾಕ್ರಿ. ಗ್ರೀನ್ ಕಲರ್ ಸಾಡಿದ ಈ ವರ್ಷ ಪ್ರಾಮುಖ್ಯತೆ ಐತಿ. ಅದಕ್ಕಾಗಿ ಗ್ರೀನ್ ಕಲರ್ ಸಾಡಿ ಹಾಕಿದ್ರಿ ಅಂತಂದ್ರೆ ಲಕ್ಷ್ಮಿ ದೇವಿಗೆ ಅರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳು, ವರವನ್ನು ಕೊಡುವಂಥ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡ್ತಾಳಂತ ಹೇಳ್ತಾ ಇದೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.